such a smart boy. He can read. He's so gentle. He's ಯಾಕಂದ್ರೆ ನನ್ನ ಮುದ್ದು ಬಂಗಾರ ಅಲ್ಲ ನೀನು ಅದಕ್ಕೆ. Hello. Drumming. Very good. Hello for a friend. Hello for a fruit. Hello fruit. Fruit. Hello fruit. ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಪ್ರೀವಿಯಸ್ ವೀಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ತುಂಬ ಜನ ನೋಡಿದ್ದೀರಾ, ಲೈಕ್ಸ್ ಮಾಡಿದ್ದೀರಾ, ಎಷ್ಟು ಒಳ್ಳೊಳ್ಳೆ ಕಾಮೆಂಟ್ ಮಾಡಿದ್ದೀರಾ, ನನಗೆ ಎಂಕರೇಜ್ ಮಾಡಿದ್ದೀರಾ. ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ಸೊ ಈ ವ್ಲಾಗ್ ಮಾಡುವಾಗಲೂ ನಂಗೆ ತುಂಬ ಖುಷಿ ಆಗ್ತಿದೆ ಈಗ. ಸೊ ಈ ವ್ಲಾಗ್ನು ಅಷ್ಟೇ ಒಂದು ಉತ್ಸಾಹದಿಂದ ಸ್ವೀಕರಿಸ್ತೀರಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇವತ್ತು ಏನೇನು ಅಡುಗೆ ಮಾಡಿದೆ ಅಂತ ಹೇಳೋದಾದರೆ, ಸ್ವೀಟ್ ಪೊಟೆಟೊ ಅಂದರೆ ಗೆಣಸನ್ನು ಕುದಿಸಿಟ್ಟಿದ್ದೆ. ಅದಾದಮೇಲೆ ಕೀನ್ವಾ, ಈ ರೈಸ್ನ ಯಾವ ಥರ ಕುದಿಸ್ತೀವೋ ಅದೇ ಥರ ಕುದಿಸ್ಬಿಟ್ಟು ನೀರಲ್ಲಿ ಕುದಿಸ್ಬಿಟ್ಟು ಮಾಡುವಂಥದ್ದು ಕೀನ್ವಾ. ಅದರ ಜೊತೆ ಮಜ್ಜಿಗೆ ಸಾರು ಚೆನ್ನಾಗಿರುತ್ತೆ ಅಂತ ಮಜ್ಜಿಗೆ ಸಾರು ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಹೇಗೆ ಮಾಡ್ತಾರೋ ಆ ಒಂದು ಶೈಲಿಯಲ್ಲಿ ಮಾಡಿದ್ದೀನಿ. ಅದರ ಜೊತೆಗೆ ಈ ಪಂಪ್ಕಿನ್ ಸೂಪ್ನ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಿರೋ ಹಾಗೆ ನಾನೀಗ ಅವ್ಯಕ್ತನಿಗೆ ಈ ಇಂಗ್ಲೀಷ್ ವರ್ಡ್ಸ್ ಸೆಂಟೆನ್ಸಸ್ ಓದಿಸ್ಲಿಕ್ಕೆ ಕಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೇನು ಅವನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಅಕಾಡೆಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಲಿಸ್ಬೇಕಂತ ಏನೂ ಇಲ್ಲ. ಯಾಕೆಂದರೆ ಅವನಿಗೆ ಈಗ ನೆಕ್ಸ್ಟ್ ಇಯರ್ ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು 10-12 ಇಯರ್ಸ್ ಇಡೀ ಎಂಟೈರ್ ಸ್ಕೂಲ್ ಲೈಫ್ ಓದೋದು ಇದ್ದೇ ಇರುತ್ತೆ. So full, read this full. Hello, Sticky, me and you. Correct. Very good boy. ಬಟ್ ನಾನು ಕಲಿಸ್ತಿರೋ ಉದ್ದೇಶ ಏನಂತ ಹೇಳಿದರೆ, ಅವನಿಗೆ ಒಂದು ಓದಿನಲ್ಲಿ ಆಸಕ್ತಿ ಬರಲಿ ಅಂತ. ಓದು ಅಂದರೆ ಇನ್ ಜನರಲ್, ಈಗ ಬುಕ್ಸ್ ಓದುವಂತಾಗಿರಬಹುದು, ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಪೆಂಡಿಂಗ್ ಟೈಮ್ ಆನ್ ಫೋನ್ಸ್ ಆ್ಯಂಡ್ ಅದರ್ ಗ್ಯಾಜೆಟ್ಸ್, ಬುಕ್ಸ್ ಓದುವಂಥ ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಅವನಿಗೆ ಓದಿಸ್ಲಿಕ್ಕೆ ನಾನು ಶುರು ಮಾಡ್ತಾ ಇದ್ದೀನಿ. There'll be water all over you, or at least some droplets of it, so your clothes get wet, right? So that's No, one more page only, please, one more page. I'm finding it very interesting game. ಆಮೇಲೆ ಇಷ್ಟು ಮಾತ್ರ ಅಲ್ಲ, ನಾನು ಕನ್ನಡ ಕೂಡ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರದ್ದು ಒಂದು ಕ್ಲಿಪ್ಪಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಸೊ ಈಗ ಇದ್ರ ಬಗ್ಗೆ ಮಾತಾಡೋದಾದರೆ, ನಾನೀಗ ಅವನಿಗೆ ಲೈಬ್ರರಿಗೂ ಕರ್ಕೊಂಡು ಹೋಗ್ತಾ ಇರ್ತೀನಿ ಅವಾಗ. ಸೊ ಐವ್ ಸೀನ್ ಹಿಮ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್. ಸೊ ಅದರಲ್ಲಿರೋ ಪಿಕ್ಚರ್ಸು, ಕೆಲವೊಂದು ವರ್ಡ್ಸ್ನ ರಿಕಗ್ನೈಸ್ ಮಾಡಿ ಅವ್ನು ಓದೋದು ನೋಡಿ ಅವನಿಗೂ ಆಸಕ್ತಿ ಇರೋದನ್ನು ನೋಡಿದ್ದೀನಿ. ಸೊ ಆ ಒಂದು ಹಾಬಿ ಅಥವಾ ಹವ್ಯಾಸ ಇನ್ನು ಮುಂದುವರಿಲಿ, ಬೆಳೆಸೋಣ, ಡೆವಲಪ್ ಮಾಡೋಣ ಫರ್ದರ್ ಅಂತ ಹೇಳಿ ನಾನು ಅವನಿಗೆ ಓದಿಸ್ತಾ ಇದ್ದೀನಿ. ಐ ನೋ ನೀವೇನು ಅನ್ಕೋತಿದ್ರಾ ಅಂಥೇಳಿ, ಅವನು ಆಗಲೇ ಬುಕ್ನ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡ್ದ ಅಂತ. ಅದು ಯಾಕಂತ ಹೇಳಿದೆ, ನಾನು ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ತುಂಬ ಹೊತ್ತು ಓದಿಸ್ತಾ ಇದ್ದೆ. ಬೈ ಹೀಸ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ಐ ಮೆಂಟ್ ಅವನು ಬೇರೆ ಬೇರೆ ಸ್ಟೋರಿ ಬುಕ್ಸ್ನ ನೋಡೋಕ್ಕೆ ಇಷ್ಟಪಡ್ತಾನೆ. ನನಗೆ ಲೈಬ್ರರಿಯಿಂದ ತುಂಬ ಸ್ಟೋರಿ ಬುಕ್ಸ್ ತೊಗೊಂಡು ಬಾ ಅಂತ ಹೇಳ್ತಾ ಇರ್ತಾನೆ. ಅವ್ನು ಸ್ಕೂಲಿಂದನೂ ತೊಗೊಂಡು ಬರ್ತಾನೆ ಕೆಲವೊಂದು ಬುಕ್ಸ್ನ. ಸೊ ಈ ಸ್ಟೋರಿ ಅವನೇ ನೋಡ್ತಾ ಬೇರೆ ಬೇರೆ ಪಿಕ್ಚರ್ಸ್ನ ರೆಫರ್ ಮಾಡ್ತಾ ಅವನು ಇಮ್ಯಾಜಿನ್ ಮಾಡ್ತಾ ಹೋಗ್ತಾನೆ. ತಂದಿರೋ ಎಲ್ಲ ಬುಕ್ಸು ಸ್ಟೋರಿ ಅವ್ನಿಗೆ ಹೇಳಲೇಬೇಕು. ಸೊ ಸ್ಟೋರಿ ನಾನು ಓದಿದ ಮೇಲೆ, ಅವನಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಾನೀಗ ಬೇರೆ ಕೆಲಸದಲ್ಲಿ ಮುಳುಗ್ಬಿಡ್ತೀನಿ. ಆವಾಗ ಬುಕ್ನ ವಾಪಸ್ ತೊಗೊಂಡು ಅವನನ್ನು ಯಾವ ಥರ ಓದಿರ್ತೀನಲ್ವ ಆ ಸೆಂಟೆನ್ಸ್ ಎಲ್ಲ ನೆನ್ಪಿಟ್ಕೊಂಡಿರ್ತಾನೆ. ಸೊ ಅದನ್ನೇ ಅವನು ಎನ್ಯಾಕ್ಟ್ ಮಾಡ್ತಾನೆ, ತಾನೇ ಓದ್ತಿದ್ದೇನೇನೋ ಅನ್ನೋ ಥರ. ಸೊ ಅದರ ಥ್ರೂ ವಾಟ್ ಐ ಅಂಡರ್ಸ್ಟುಡ್ ಇಸ್ ದ್ಯಾಟ್ ಓಕೆ, ಅವನಿಗೆ ಓದೋದು ಅಂದರೆ ಇಷ್ಟ, ಬಟ್ ಜಸ್ಟ್ ದ್ಯಾಟ್ ಅವ್ನಿಗೆ ಈಗ ವರ್ಡ್ಸ್ನ ಫಾರ್ಮ್ ಮಾಡೋದು ಅಥವಾ ತಾನೇ ಓದಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಅದಕ್ಕೆ ಹಿ ಲೂಸಸ್ ಇಂಟ್ರೆಸ್ಟ್. ಅದಕ್ಕೇ ಈ ಥರ ನಾನು ಕೂರಿಸ್ಕೊಂಡ್ಬಿಟ್ಟು ಅವ್ನಿಗೆ ಓದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇವೆಂಚುಲಿ ಅವನು ಇಂಡಿಪೆಂಡೆಂಟಾಗಿ ಓದೋಕ್ಕೆ ಕಲಿತಾನೆ. ಆಗ ಅವ್ನಿಗೇನು ಆಸಕ್ತಿ ಇದೆ ಅಲ್ವಾ, ಬುಕ್ಸ್ನ ನೋಡಬೇಕು, ಸ್ಟೋರಿನ ತಿಳ್ಕೊಬೇಕು, ಅದ್ರ ಮುಖಾಂತರ ಅವನು ಓದೋ ಹವ್ಯಾಸನ ಬೆಳೆಸ್ಕೊತಾನೆ ಅಂತ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. Hello, Sichol. Hello, school. Hello, school. Hello, boy. Very good. Hello, school. Tweety. WP. Hello, Sweetie Dippy. Hello, Sweetie Dippy. Slippy Dippy.
Ride. Hello, Very Sleepy good. Ride. That's still a favorite. Big round of applause for Mr. Avyakt Angadi. Hi guys, Namaskara, welcome to our channel. ಏನಿಲ್ಲ ಇವತ್ತು ವ್ಲಾಗಲ್ಲಿ just wanted to have this clipping of him reading it. He is 5 years old now. No, 4 years old. Sorry, 4 years. Okay. 4 years. ಜಾನ್ವರಿಯಲ್ಲಿ 5 ಆಗ್ತಾನೆ. ಇಂಡಿಯಾದಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಸಮ್ಮರಲ್ಲಿ ಇಲ್ಲಿ ಸಮ್ಮರ್ ಇದ್ದಾಗ ಆಸ್ಟ್ರೇಲಿಯಾದಲ್ಲಿ. ಇಂಡಿಯಾದಲ್ಲಿ ನಂಗೆ ಗೊತ್ತಿಲ್ಲ 5 years ಮಕ್ಕಳು ಆಲ್ರೆಡಿ ಮೇ ಬಿ ಓದ್ತಿರ್ತಾರೆ. ಅಲ್ಲಿ ಅಕಾಡೆಮಿಕ್ಸ್ ತುಂಬ ಸ್ಟ್ರಿಕ್ಟಾಗಿ ತೊಗೊಂಡು ಚೆನ್ನಾಗಿದೆ ಅಲ್ಲಿ ಆಸ್ಟ್ರೇಲಿಯಾ ಕಂಪೇರ್ ಮಾಡಿದರೆ. ಬಟ್ ಇಲ್ಲಿ ಕಿಂಡರ್ ಗಾರ್ಡನ್ ಏನು ಹೋಗ್ತಾ ಇದ್ದಾರೆ ಜಸ್ಟ್ ಪ್ಲೇ ಬೇಸ್ಡ್ ಮಾತ್ರ ಇರುತ್ತೆ. ಅದಕ್ಕೆ ಅಕಾಡೆಮಿಕ್ಸ್ ಅಷ್ಟೊಂದು ಇರೋದಿಲ್ಲ. ಸೊ ಐ ಆಮ್ ಜಸ್ಟ್ ಮೇಕಿಂಗ್ ಹಿಮ್ ರೀಡ್ ಅಟ್ ಹೋಮ್ ಓನ್ಲಿ. ಈ ಸ್ಟಾರ್ಟೆಡ್ ವೆರಿ ರೀಸೆಂಟ್ಲಿ. ABCD 1 2 3 ಎಲ್ಲ ಬರಲಿಕ್ಕೆ ಗೊತ್ತಿತ್ತು, ಓದಲಿಕ್ಕೆ ಈಗ ಕಲಿಸ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಇದೊಂದು ಮೈಲ್ ಸ್ಟೋನ್. ಅವನಿಗೆ ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ವರ್ಡ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಐ ಜಸ್ಟ್ ವಾಂಟ್ ಟು ರೆಕಾರ್ಡ್ ಇಟ್. ಆ್ಯಂಡ್ ಆಲ್ಸೋ ನಿಮ್ಮ ಮಕ್ಕಳು ಎಷ್ಟು ಏಜು ಆ್ಯಂಡ್ ಆಗಲೇ ಓದ್ತಾ ಇದ್ದಾರಾ, ಹೇಗೆ ಯಾವ ಏಜಲ್ಲಿ ಇಂಡಿಯಾದಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರಾಗಲಿ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಧ್ಯ ಆದರೆ ನಾನು ಬೇರೆ ಬ್ಲಾಗ್ಸ್ನ ಅನ್ನೋದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಬಿಗಿನ್. ಸೊ ನಾನು ಆಗಲೇ ಹೇಳ್ದಂಗೆ ನಾವು ಆವಾಗ ಲೈಬ್ರರಿಗೆ ಹೋಗ್ತಾ ಇರ್ತೀವಿ. ಅವಿಕ್ತನಿಗೆ ಲೈಬ್ರರಿಗೆ ಹೋಗೋದಂದ್ರೆ ತುಂಬ ಇಷ್ಟ. ಸೊ ಇವತ್ತು ಐ ಥಿಂಕ್ ಇದು ಸೆಪ್ಟೆಂಬರ್ ಕ್ಲಿಪ್ಪಿಂಗ್ ಅನಿಸುತ್ತೆ. ಸೊ ಅವತ್ತಿಂದ ನಾವು ಲೈಬ್ರರಿಗೆ ಹೋಗ್ತಾ ಇದ್ದೀವಿ. ಅದನ್ನು ನಿಮಗೆ ಒಂದು ಸಣ್ಣ ವ್ಲಾಗ್ ಮುಖಾಂತರ ತೋರಿಸ್ತಾ ಇಲ್ಲಿ ಲೈಬ್ರರಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತೀನಿ. ಸೊ ನೀವಾಗಲೇ ನೋಡಿದಂಗೆ ಈಗ ಸೈಕಲಲ್ಲಿ ಹೋಗ್ತಾ ಇದ್ದಾನೆ. ಅವನು ಸೈಕಲ್ ತೊಗೊಂಡು ಹೋಗೋದು ಅಂದರೆ ತುಂಬ ಇಷ್ಟ. ಲೈಕ್ ನೀವು ಪ್ರೀವಿಯಸ್ ವ್ಲಾಗ್ ನೋಡಿದರೆ ಅವ್ನು ಸ್ಕೂಲಿಗೂ ಅಷ್ಟೇ ಸೈಕಲೇ ತೊಗೊಂಡು ಹೋಗ್ತಾ ಇದ್ದಾನೆ, ಹೋಗಬೇಕು ಅಂತ ಕೂಡ ಇದ್ದಾನೆ. ಆ್ಯಂಡ್ ಈಗ ಲೈಬ್ರರಿಗೆ ಸೈಕಲೇ ಹೋಗ್ತಾ ಇದ್ದೀವಿ. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮಪ್ಪ ಯಾವಾಗಲೂ ನಾವೇನೇ ಒಂದು ವಾಹನ ಹೊರಗಡೆ ತೊಗೊಂಡು ಹೋಗಬೇಕಾದ್ರೆ ಅದನ್ನು ಒರೆಸ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ಕೊಟ್ಟಿದ್ರು. ಸೊ ಅದನ್ನೇ ನಾನು ನನ್ನ ಮಗನಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಿ ಮೇಕ್ ಶ್ಯೂರ್ ದ್ಯಾಟ್ ಎವ್ರಿ ಡೇ ಬಿಫೋರ್ ಹಿ ಲೀವ್ಸ್, ವೆನೆವರ್ ಹಿ ಲೀವ್ಸ್ ಆ ಸೈಕಲ್ನ ಚೆನ್ನಾಗಿ ವೈಪ್ ಮಾಡ್ತಾನೆ. ಸೊ ನೀವು ಅದನ್ನು ನೋಡಿದ್ರಲ್ವ ಆ ಕ್ಲಿಪ್ಪಿಂಗ್ ಮುಂಚೆನೇ. ಸೊ ಸೈಕಲ್ನ ಅವನೇ ವೈಪ್ ಮಾಡಿಕೊಂಡು ಈಗ ಅವನೇ ತುಳ್ಕೊಂಡು ಹೋಗ್ತಾ ಇದ್ದಾನೆ. What? Yes. Can you stop it? Can you stop it, please? Good job. Arey va. Yes, you can ride. Already library alliде. ಲೈಬ್ರರಿ ರೀಚ್ ಆದ್ವಿ ಈಗ ನಾವು. ಈ ಲೈಬ್ರರಿ ಬಂದುಬಿಟ್ಟು ಮನೆಯಿಂದ ಆಲ್ಮೋಸ್ಟ್ 1 kilometer ಡಿಸ್ಟೆನ್ಸಲ್ಲಿದೆ. ಸೊ ನಾವು ಯೂಶ್ವಲಿ ನಡ್ಕೊಂಡು ಇಲ್ಲ ಸೈಕಲಲ್ಲೇ ಬಂದುಬಿಡ್ತೀವಿ. ಸೊ ಇಲ್ಲಿ ಬಂದಮೇಲೆ ನಮ್ಮ ಹತ್ರ ಏನು ಬುಕ್ಸ್ ಎಲ್ಲ ಇತ್ತಲ್ವ, ಕೆಲವೊಂದು ಬುಕ್ಸ್ ಇತ್ತು, ಅದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ರಿಟರ್ನ್ ಮಾಡೋದು ಹೇಗಂತ ಹೇಳಿದರೆ ಇಲ್ಲಿ ನೀವು ರಿಟರ್ನ್ ಬಾಕ್ಸ್ ಏನು ನೋಡಿದ್ರಲ್ವ ಅಲ್ಲಿ ಹಾಕ್ತಾ ಹೋದರೆ ಆಯಿತು, ಸಿಸ್ಟಮಲ್ಲಿ ಅದು ರೆಕಾರ್ಡ್ ಆಗೋಗ್ಬಿಡುತ್ತೆ. ನೀವು ತೊಗೊಂಡಿರೋ ಬುಕ್ಸ್ ಎಲ್ಲ ರಿಟರ್ನ್ ಆಗಿದೆ ಅಂತ ಹೇಳಿ ಅದು ರೆಕಾರ್ಡ್ ಆಗುತ್ತೆ. ಇನ್ನು ನೀವು ನಿಮಗೆ ಯಾವುದಾದ್ರೂ ಬುಕ್ಸ್ ಬೇಕು ಅಂತ ಹೇಳಿದರೆ ಅದನ್ನು ನೀವು ಆನ್ಲೈನಲ್ಲಿ ರಿಸರ್ವ್ ಮಾಡಬಹುದು. ಹೇಗೆ ನಿಮ್ಮ ID ರಿಕಗ್ನೈಸ್ ಮಾಡುತ್ತೆ, ಯಾವ ರೀತಿ ರಿಸರ್ವ್ ಮಾಡ್ಬೋದು ಅಂತ ನಾನು ಇನ್ನು ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಇಲ್ಲಿ ನಾನು ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅಪ್ ಎಫ್ ಬುಕ್ ಏನಿದೆ ಅದು ತುಂಬ ದಿವಸದಿಂದ ಓದಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಲೈಬ್ರರಿಲಿ ಇದೆ ಅಂತ ಗೊತ್ತಾಯಿತು. ಸೊ ರಿಸರ್ವ್ ಮಾಡಿದ್ದೆ ಆ ಬುಕ್ ಮತ್ತು ಅವಿಕ್ತನಿಗೆ ಒಂದು ಸ್ಟೋರಿ ಬುಕ್ ಕೂಡ ರಿಸರ್ವ್ ಮಾಡಿದ್ದೆ. ಸೊ ಈ 2 ಬುಕ್ನ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಸ್, ನಾನು ಆಫೀಸ್ ಲ್ಯಾಪ್ಟಾಪ್ನ ತೊಗೊಂಡು ಬಂದಿದ್ದೀನಿ ಲೈಬ್ರರಿಗೆ. ಇವತ್ತು ವರ್ಕಿಂಗ್ ಡೇ ಇತ್ತು. ಅವ್ನ ಮನೇಲಿ ಎನಿವೇ ಇದ್ದರೂ ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದು ಮಾಡು ಇದು ಮಾಡು ಅಂತ ಏನಾದರೂ ಅಟೆನ್ಷನ್ ಬೇಕು ಅನ್ನೋ ಥರ ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಲೈಬ್ರರಿಗೆ ಅವ್ನಿಗೆ ಇಷ್ಟ ಅಂತೇಳಿ ಕರ್ಕೊಂಡು ಬಂದಂಗೂ ಆಗುತ್ತೆ. ನಾನು ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಬೋದು ವರ್ಕ್ ಬಂದಂಗೆಲ್ಲ ಅಂಥೇಳಿ. ಆ್ಯಂಡ್ ಅದು ಅಲ್ಲದೆ ಇವತ್ತು ಒಂದು ಚೂರು ಕಡಿಮೆನೇ ಇತ್ತು ಕೆಲಸ. ಹಾಗಾಗಿ ನಾನು ಲ್ಯಾಪ್ಟಾಪ್ನು ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬಂದರೆ ಕೆಲಸ ಮಾಡೋಣ ಅಂಥೇಳಿ ಲೈಬ್ರರಿ ತೊಗೊಂಡು ಬಂದುಬಿಟ್ಟು ಬುಕ್ನು ಓದ್ತಾ ಇದ್ದೀನಿ. ಅವನು ಎಷ್ಟೊತ್ತಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಈ ಥರ ನೋಡಿ ಡ್ರಾಯಿಂಗು ನೋಡಿದ್ವಲ್ಲ, ಅವ್ರು ಡ್ರಾಯಿಂಗ್ ಮಾಡ್ಕೋಬೋದು, ಪೇಂಟಿಂಗ್ ಮಾಡ್ಬೋದು, ಆ್ಯಂಡ್ ಇವನ್ ಬುಕ್ಸ್ ಓದ್ಬೋದು. ಸೊ ರಿಯಲಿ ತುಂಬ ಯೂಸ್ಫುಲ್ ಆಗುವಂಥ ಒಂದು ಎನ್ವೈರ್ನ್ಮೆಂಟ್ ಇದು. ಇಲ್ಲಿ ಬಂದಾಗ ಒಂಥರ ಪೀಸ್ಫುಲ್ ಅನಿಸುತ್ತೆ. ಆ್ಯಕ್ಚುಲಿ ಮೋಟಿವೇಟಿಂಗ್ ಅಂತ ಅನಿಸುತ್ತೆ ನಮಗೆ ಬುಕ್ಸ್ ಎಲ್ಲ ನೋಡಿದಂಗೆ. ಅಟ್ಲೀಸ್ಟ್ ನನಗಂತೂ ಹಾಗೆ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಮೆಲ್ಬರ್ನಲ್ಲಿ ಲೈಬ್ರರಿ ಬಗ್ಗೆ ಹೇಳಬೇಕಂತ ಹೇಳಿದರೆ, ಸಿಟಿಲೇ ನಾವಿರುವಂಥ ಒಂದು ಜಾಗದಲ್ಲೇ ಅರೌಂಡ್ 6 to 7 ಲೈಬ್ರರೀಸ್ ಇದೆ. ಸೊ ಒಂದು ಲೈಬ್ರರಿ ಕೂಡ ಬುಕ್ಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಬೇರೆ ಬೇರೆ
ಕ್ಯಾಟಗರೀಸ್ ಅಂದರೆ ಹೆಲ್ತು, ಫಿಕ್ಷನ್ನು, ಕುಕ್ಕಿಂಗು, ಹಿಸ್ಟ್ರಿ, ಸೊಸೈಟಿ, ಬೇರೆ ಬೇರೆ ಕ್ಯಾಟಗರೀಸಲ್ಲಿ ತುಂಬ ವೆರೈಟೀಸ್ ಆಫ್ ಬುಕ್ಸ್ ಇದೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟವಾಗುವಂತಹ ಬುಕ್ಸ್ ಅಂತ ಹೇಳಿದರೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಹೇಳ್ತಾರಲ್ವ, ಅಂದರೆ ನಮ್ಮನ್ನು ಯಾವಾಗಲೂ ಮೋಟಿವೇಟ್ ಮಾಡುವಂಥದ್ದು, ಹೆಲ್ತ್ ರಿಲೇಟೆಡು, ಆ ಥರ ಕ್ಯಾಟಗರೀಸ್ ಏನಿದೆ ತುಂಬ ಇಷ್ಟ ಆಗುತ್ತೆ ನನಗೆ. ಐನೋ ಕೆಲವೊಬ್ಬರಿಗೆ ಇದು ಬೋರಿಂಗ್ ಅಂತ ಅನಿಸ್ಬೋದು, ಬಟ್ ದಟ್ ಈಸ್ ಮೈ ಪ್ರೆಫರೆನ್ಸ್. ಸೊ ಅದರಲ್ಲೇ ನಾನು ಬುಕ್ಸ್ ಜಾಸ್ತಿ ಹುಡುಕ್ತಾ ಇರ್ತೀನಿ. ಲೈಕ್ ಮೋಟಿವೇಶನ್ ಅಂದರೆ ಏನು ಹೇಳಿ, ಆ್ಯಕ್ಚುಲಿ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಮಾಡಬೇಕು, ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದರೆ ಯಾವ ರೀತಿ ಹೆಲ್ದಿಯಾಗಿರ್ಬೋದು, ಇಷ್ಟು ಪ್ರೊಡಕ್ಟಿವ್ ಆಗಿ ಹೇಗಿರಬೇಕು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ದ ಪಾಯಿಂಟ್ ಈಸ್ ಅದನ್ನು ಟ್ರಿಗರ್ ಮಾಡ್ತಾ ಇರಬೇಕು, ಮೈಂಡ್ಗೆ ರಿಮೈಂಡ್ ಮಾಡ್ತಾ ಇರಬೇಕು ಆ ಸ್ಟೆಪ್ಸು. ಆ ಥರ ರಿಮೈಂಡ್ ಮಾಡೋದು ಅಂತ ಹೇಳಿದರೆ ಈ ಥರ ಬುಕ್ಸ್ ಆಗಲಿ ಅಥವಾ ಅದರ ರಿಲೇಟೆಡ್ ಆರ್ಟಿಕಲ್ಸ್ ಆಗಲಿ ಆನ್ಲೈನಲ್ಲಿ ಅದು ನಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಈ ಥರ ಬುಕ್ಸ್ ತುಂಬ ಇಷ್ಟ ಆಗುತ್ತೆ. ನಾನೊಂದು ವೇಳೆ ಪ್ರೋಕ್ರಾಸ್ಟಿನೇಟ್ ಮಾಡ್ತಾ ಇರೋದಾಗಲಿ ಅಥವಾ ಮೂಡ್ ಡಲ್ ಆಗಿದ್ದರೆ ಈ ಥರ ಬುಕ್ಸ್ ಓದಿದಾಗ ಇಮ್ಮಿಡಿಯೇಟಾಗಿ ನನಗೆ ಮೂಡ್ ಬೂಸ್ಟ್ ಆಗುತ್ತೆ. ವೆಲ್, ಕಮಿಂಗ್ ಬ್ಯಾಕ್ ಟು ದ ಪ್ರೀವಿಯಸ್ ಪಾಯಿಂಟ್, ನಾನು ಲೈಬ್ರರೀಸ್ ಬಗ್ಗೆ ಹೇಳ್ತಾ ಇದ್ನಲ್ವ, ಇಲ್ಲಿ ಸಿಟಿನಲ್ಲಿನೇ ಒಂದು 6 to 7 ಲೈಬ್ರರೀಸ್ ಇದೆ. ಇನ್ನು ಸಬಬ್ಸಲ್ಲಿ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ. ಸೊ ಈ ಲೈಬ್ರರೀಸಲ್ಲಿ ನಿಮಗೆ ಒಂದು ಕಾರ್ಡ್ ಇಶ್ಯೂ ಮಾಡ್ತಾರೆ. ನಿಮ್ಮ ಅಡ್ರೆಸ್ ಪ್ರೂಫ್ನ ನೀವು ಅಲ್ಲಿ ಕೊಟ್ಟಾಗ ನಿಮಗೊಂದು ಕಾರ್ಡ್ ಇಶ್ಯೂ ಮಾಡ್ತಾರೆ. ಆ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವು ಒನ್ ಟೈಮಲ್ಲಿ 50 ಬುಕ್ಸ್ನ ನೀವು ತೊಗೊಂಡು ಹೋಗ್ಬೋದು ಮನೆಗೆ. ಆ್ಯಂಡ್ ಆ 50 ಬುಕ್ಸ್ ತೊಗೊಂಡು ಹೋದ್ಮೇಲೆ ನೀವು 3 ವೀಕ್ಸ್ ನೀವು ಅದನ್ನು ಇಟ್ಕೊಳ್ಬೋದು. ಇನ್ನು 3 ವೀಕ್ಸ್ ಆದಮೇಲೂ ಕೂಡ ಬೇರೆ ಯಾರೂ ಆ ಬುಕ್ನ ರಿಸರ್ವ್ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ನೀವು ಫರ್ದರ್ 3 ವೀಕ್ಸ್ ನಿಮ್ಮ ಹತ್ರನೇ ಇಟ್ಕೊಳ್ಬೋದು. ಅದು ಆಟೋಮೆಟಿಕ್ಕಾಗಿ ರಿನ್ಯೂ ಆಗುತ್ತೆ. ಅದೇ ರೀತಿ ನೀವು 3 ಟೈಮ್ಸ್ ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 2 months ನಿಮ್ಮ ಹತ್ರ ಆ ಬುಕ್ಸ್ನ ಇಟ್ಕೊಳ್ಬೋದು, ಬೇರೆ ಯಾರೂ ಅದರಲ್ಲಿ ಯಾವುದಾದ್ರೂ ಬುಕ್ನ ರಿಸರ್ವ್ ಮಾಡಿಲ್ಲ ಅಂತ ಹೇಳಿದರೆ. ಸೊ ಇಟ್ಸ್ ಸಚ್ ಅ ಗುಡ್ ಪಾಯಿಂಟ್ ಅಲ್ವಾ. ಬುಕ್ ಲವರ್ಸ್ಗಂತೂ ಇದೊಂದು ಹಬ್ಬನೇ ಅಂತ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಒಂದೇ ಬೇಜಾರು ಅಂತ ಹೇಳಿದರೆ ನಾನು ಇನ್ನೂ ಯಂಗ್ ಆಗಿರಬೇಕಿತ್ತು ಅಂತ ಅನಿಸುತ್ತೆ, ಬಿಕಾಸ್ ದಸ್ ರಿಯಲಿ ಲಾಟ್ಸ್ ಆಫ್ ಬುಕ್ಸ್ ಟು ರೀಡ್. ಸೊ ಅದರಲ್ಲೂ ಫ್ರೀ ಆಫ್ ಕಾಸ್ಟ್ ಅಷ್ಟೊಂದು ಬುಕ್ಸ್ ಸಿಗುತ್ತೆ, ನಾಲೆಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದರೆ ವೈ ನಾಟ್ ಅಲ್ವಾ. ವೆರಿ ಗುಡ್. Too much? Noisy. What Too is much it? noise. Very good, Kanda. You're doing so good. And lot of poop. So what is this? And a lot of poop. Lot andre ಲಾಟ್ ಅಂದರೆ ತುಂಬ. ಇನ್ನು ಈ ಸೆಟಲ್ ಔಟ್ ಆಫ್ ನಾಟ್ ಗಿವಿಂಗ್ ಅ ಎಫ್ ಬುಕ್ ಬಗ್ಗೆ ಒಂದು ಸ್ವಲ್ಪ ಸಮರಿ ಹೇಳಬೇಕು ಅಂತ ಹೇಳಿದರೆ, ನೀವಿನ್ನೂ ಓದಿಲ್ಲ ಅಂತ ಹೇಳಿದರೆ, ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಆ್ಯಕ್ಚುಲಿ ನಾನು ಫಸ್ಟ್ ಹೋಗ್ತಾ ನನಗಿದು ಏನೂ ಅರ್ಥನೇ ಆಗಲಿಲ್ಲ ಈ ಕಾನ್ಸೆಪ್ಟು. ಬಿಕಾಸ್ ನಾನು ಅಳವಡಿಸ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನಡವಳಿಕೆ ಅಂತ ಹೇಳಿದರೆ ಅದು ಕೂಡ ಈ ಥರ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದಿನೇ ಬೆಳೀತಾ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ನೋ ಮ್ಯಾಟರ್ ಎಷ್ಟು ನೆಗೆಟಿವ್ ಫ್ಲಾಸ್ ಇದ್ದರೂ ಕೂಡ ಅಂತ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಬಟ್ ಈ ಬುಕ್ಕಲ್ಲಿ ಅದ್ರ ಆಪೋಸಿಟೇ ಕೊಟ್ಟಿದ್ದರು. ಸೊ ಐ ಕುಡಂಟ್ ರೆಸೊನೇಟ್ ವಿತ್ ಇಟ್. ಅಂದರೆ ಈಗ ನಾವು ನಮ್ಮ ಹತ್ರ ಏನೋ ಫ್ಲಾಸ್ ಇದೆ, ನಾವು ಚೆನ್ನಾಗಿ ಕಾಣ್ತಾ ಇಲ್ಲ ಗ್ರೇ ಹೇರ್ ಇದೆ, ಇಲ್ಲ ಪಿಂಪಲ್ಸ್ ಇದೆ, ಇಲ್ಲ ಸ್ಟೇಜಲ್ಲಿ ಹೋಗಿ ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಅದು ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ. ಬಟ್ ಅದನ್ನು ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿದರೆ ನಾವು ಕೇಳಿ ಬಂದಂಥ ಟಿಪ್ಸ್ ಏನು, ಕನ್ನಡಿ ಮುಂದೆ ನಿಂತ್ಕೊಂಡಿಲ್ಲ ಐ ಆಮ್ ಪಾಸಿಟಿವ್, ಐ ಆಮ್ ಗುಡ್ ಲುಕಿಂಗ್, ಐ ಆಮ್ ಗುಡ್ ಅಂತ ಹೇಳಿ ನಾವು ಪಾಸಿಟಿವ್ ಫೀಲ್ ಮಾಡಬೇಕು. ಆವಾಗ ನಮಗೆ ಪಾಸಿಟಿವ್ ಆಗಿ ನಾವು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ತಾನೇ ಹೇಳ್ಕೊಟ್ಟಿದ್ದು. ಬಟ್ ಇದರಲ್ಲಿ ಹೇಳ್ತಾರೆ ಅದು ಆ್ಯಕ್ಚುಲಿ ನೆಗೆಟಿವಿಟಿ ಅಂತ ಹೇಳ್ತಾರೆ ಮಾರ್ಕ್ ಮ್ಯಾನ್ಸನ್ ಆಥರ್ ಆ ಬುಕ್ಕಲ್ಲಿ. ಅಂದರೆ ನೀವು ಅದನ್ನು ಪಾಸಿಟಿವ್ ಫೀಲ್ ಮಾಡ್ಕೋಬೇಕು ಅನ್ನೋ ಒಂದು ಅಟೆಂಪ್ಟಲ್ಲಿ ತುಂಬಾ ಎನರ್ಜಿನ ವೇಸ್ಟ್ ಮಾಡ್ತೀರಾ. ಅದಕ್ಕಿಂತ ಜಸ್ಟ್ ಎಕ್ಸೆಪ್ಟ್ ವಾಟ್ ಯು ಆರ್. ಓಕೆ, ನಾನು ಚೆನ್ನಾಗಿಲ್ಲ ನೋಡೋಕ್ಕೆ, ಅಥವಾ ನಂದೇನೋ ಪ್ರಾಬ್ಲಮ್ ಇದೆಯಾ, ಓಕೆ ಇದೆಯಪ್ಪ ಏನಿವಾಗ ಅನ್ನೋ ಥರ ಇರಬೇಕು. ದಿಸ್ ಈಸ್ ಒನ್ ಆಫ್ ದ ಪಾಯಿಂಟ್ಸ್. ಇದು ಒಂದೇ ಅಲ್ಲ, ಇದು ಒನ್ ಆಫ್ ದ ಪಾಯಿಂಟ್ಸ್. ಸೊ ಆ ಥರ ಸುಮಾರು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾರೆ. ಹಾಫ್ ಆಫ್ ದ ಬುಕ್ ನನಗೆ ನಿಜವಾಗ್ಲೂ ಯಾಕಪ್ಪ ತೊಗೊಂಡೆ ಅಂತ ಅನ್ನಿಸ್ತು ಈ ಬುಕ್. ಬಟ್ ಓದ್ತಾ ಅದರಲ್ಲಿ ಡೀಪ್ ಮೀನಿಂಗ್ ಅರ್ಥ ಆಗ್ತಾ ಹೋಯಿತು ಕೆಲವೊಂದು ಪಾಯಿಂಟ್ಸು. ಮೇ ಬಿ ಇನ್ನೊಂದು ವೀಡಿಯೋದಲ್ಲಿ ನಾನು ಬೇರೆ ಸಮರಿ ಪಾಯಿಂಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ, ಜಸ್ಟ್ ಇನ್ ಕೇಸ್ ನೀವು ಓದಿಲ್ಲ ಆ ಬುಕ್ಕು ಅಥವಾ ತಿಳ್ಕೊಬೇಕು ಅಂತ ಇದ್ದರೆ. 7 days ಚಾಲೆಂಜ್ ಮಾಡಿದಾಗಿಂದ ನಾನು ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ 5:30ಗೆ ಡಿನ್ನರ್ ಮುಗಿಸ್ಬೇಕು ಅಂಥೇಳಿ. ಹಾಗಾಗಿ ನಾನು ನನ್ನ ಬಾಕ್ಸ್ನ ಕೂಡ ತೊಗೊಂಡು ಬಂದಿದ್ದೆ. ಆ ಕಿನ್ವಾ ಏನು ತಂದಿದ್ನಲ್ವ, ಕಿನ್ವಾ ಮಜ್ಜಿಗೆನ ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಕಟ್ಕೊಂಡಿದ್ದೆ, ಅದನ್ನೇ ತಿಂತಾ ಇದ್ದೀನಿ ಈಗ. ನಿಮಗೆ ಇಶ್ಯೂ ಮಾಡಿರ್ತಾರಲ್ವ ಆ ಕಾರ್ಡಿಂದ ಬುಕ್ಸ್ನ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು ಅದೊಂದು ತೋರಿಸ್ಬಿಡ್ತೀನಿ ಈಗ. ಮುಂದೆ ನೋಡಪ್ಪ.